ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಂಗೀತ. ಸ್ನೇಹಿತರೆ, ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ. ಮೊದಲಿಗೆ ವಿಶ್ವದ ನನ್ನ ಎಲ್ಲ ತಾಯಂದಿರಿಗೂ ಕೂಡ ತಾಯಂದಿರ ದಿನಾಚರಣೆ ಶುಭಾಶಯಗಳು. ಸ್ನೇಹಿತರೆ, ಹ್ಯಾಪಿ ಮದರ್ಸ್ ಡೇ. ತಾಯಿ ಅಂದ್ರೇ ಮೊದಲಿಗೆ ನೆನಪಾಗೋದು ಸ್ನೇಹಿತರೆ ಪ್ರೀತಿ, ವಾತ್ಸಲ್ಯ, ಮಮಕಾರ. ಅದನ್ನು ಬಿಟ್ಟರೆ ನಮಗೆ ಬೇರೆ ಜಗತ್ತೇ ಇಲ್ಲ ಸ್ನೇಹಿತರೆ. ಸೊ ತಾಯಿ ಅನ್ನುವಂತಹ ಪದಕ್ಕೆ ಅಷ್ಟೊಂದು ಬೆಲೆ ಇದೆ ಸ್ನೇಹಿತರೆ. ತಾಯಿನೇ ಮೊದಲು, ತಾಯಿನೇ ಕೊನೆ. ತಾಯಿನ ಬಿಟ್ಟರೆ ನಮಗೆ ಬೇರೆ ಸಂಬಂಧಗಳು ಮೊದಲಿಗೆ ಕಾಣೋದಿಲ್ಲ ಸ್ನೇಹಿತರೆ. ಸೊ ತಾಯಿ ಅಂದ್ರೇ ಪ್ರೀತಿ, ವಾತ್ಸಲ್ಯ, ಮಮಕಾರ. ನಾವು ಸಾವನ್ನು ಯಾವ್ಯಾವ ಥರನಾಗಿ ಪಡೆದುಕೊಳ್ತೀವಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಆದರೆ ಜನನ ಅಂತ ಏನಾದರೂ ಪಡೆಯೋದಿದ್ರೆ ಅದು ಕೇವಲ ತಾಯಿ ಗರ್ಭದಿಂದ ಮಾತ್ರ ಸ್ನೇಹಿತರೆ. ಅಂದರೆ ತಾಯಿಗೆ ಎಷ್ಟೊಂದು ಮಹತ್ವ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ತಾಯಿಯನ್ನು ನಾವು ಭೂಮಿ ತಾಯಿಗೆ ಯಾಕೆ ಹೋಲಿಸಿದ್ದೇವೆ ಅಂತಂದ್ರೆ ಪರಿಪೂರ್ಣವಾದಂತಹ ಮನಸ್ಥಿತಿ ಉಳ್ಳವಳು ತಾಯಿ ಅಂತ. ಒಂದು ವೇಳೆ ಜಗತ್ತಿನಲ್ಲಿ ಮಕ್ಕಳ ಹಣೆ ಬರಹವನ್ನೇನಾದರೂ ಬರೆಯೋದು ಶಕ್ತಿ ತಾಯಿ ಕೈಯಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ಯಾವ ಮಗುನೂ ಬಡತನದಲ್ಲಿ ಇರ್ತಾ ಇರಲಿಲ್ಲ, ಯಾವ ಮಗುನೂ ಅಂಗವಿಕಲಾಗಿ ಹುಡ್ತಾ ಇರಲಿಲ್ಲ, ಯಾವ ಮಗುನೂ ಕೂಡ ಕುರುಡತ್ವವನ್ನು ಪಡ್ಕೊಳ್ತಾ ಇರಲಿಲ್ಲ. ಅಂದರೆ ಎಲ್ಲದರಲ್ಲೂ ಕೂಡ ಒಳ್ಳೆತನವನ್ನೇ ಬಯಸುವಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ ಅಂದ್ರೇ ಅಮ್ಮ. ಎಷ್ಟು ಅಮ್ಮ ಅಂತ ಕರೆಯೋದ್ರಲ್ಲಿ ಎಷ್ಟು ಒಂದು ಸಂತೋಷ ಇದೆ ಅಂತ ಹೇಳಿ ಅದು ನಿಮಗೂ ಗೊತ್ತಿರ್ತದೆ ಸ್ನೇಹಿತರೆ. ಅಂತಹ ಒಂದು ತಾಯಿಯ ದಿನಾಚರಣೆ ಇವತ್ತು. ಕೇವಲ ಈ ದಿನಕ್ಕೆ ಮಾತ್ರ ಅದನ್ನು ಸೀಮಿತವಾಗಿ ಇಡದೆ ನಮ್ಮ ಜೀವನದ ಜನನದಿಂದ ಜೀವನದ ಕೊನೆಯವರೆಗೂ ಕೂಡ ನಾವು ತಾಯಿಯನ್ನು ಸ್ಮರಿಸೋಣ ಸ್ನೇಹಿತರೆ. ತಾಯಿನೇ ಎಲ್ಲ. ಜಗದೊಳಗೆ ಮೊದಲು ಜನಿಸಿದಳು ತಾಯಿ. ನಮಗೆ ಒಂದು ಜನನ ಕೊಡೋಕ್ಕಿಂತ ಮೊದಲು ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂದ್ರೇ ತಾಯಿ ಸ್ನೇಹಿತರೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.